ಮನೆಯಲ್ಲಿದ್ದು ಹೆಂಡತಿ ಮುಖ ಎಷ್ಟೊತ್ತು ನೋಡ್ತಾ ಇರಿ ಅಂತ ಎಷ್ಟೊತ್ತು ನೋಡ್ತೀರಾ ಅಂತ ಬಂದು ಒಂದು ವಾರಕ್ಕೆ 90 ಗಂಟೆ ಕೆಲಸ ಮಾಡಿ ಅಂತ L&T ಚೇರ್ಮನ್ ಸುಬ್ರಹ್ಮಣ್ಯ ಮಾತಿಗೆ ಭಾರಿ ಆಕ್ರೋಶ ಈಗ ವ್ಯಕ್ತವಾಗಿದೆ. ನಿನ್ನೆ ಅಷ್ಟೇ ಅವ್ರು ಹೇಳಿದ್ರು, ಯಾಕೋ ಒಂದು ವಾರ ಪೂರ್ತಿಯಾಗಿ ಕೆಲಸ ಮಾಡಬಾರ್ದು, ನೀವು ಮನೇಲಿ ಇದ್ಕೊಂಡು ಬರೀ ಹೆಂಡತಿ ಮುಖ ಯಾಕೆ ನೋಡ್ತೀರಾ ಅಂತ ಹೇಳಿ. ಇದು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ನೀಡಿದ ಹೇಳಿಕೆ ಅಂತ L&T ಸಮರ್ಥನೆಯನ್ನು ಮಾಡಿಕೊಂಡಿದೆ. ಆದರೆ ಟೀಕೆಗಳು ನಿಲ್ತಾ ಇಲ್ಲ. ವಾರಕ್ಕೆ 90 ಗಂಟೆ ಕೆಲಸನ ಸಂಡೇಯನ್ನು ಸಣ್ಣ ಡ್ಯೂಟಿ ಎಂದು, ಡೇ ಆಫ್ ಅನ್ನು ಒಂದು ಊಹಾತ್ಮಕ ಕಲ್ಪನೆ ಎಂದು ಯಾಕೆ ಬದಲಿಸಬಾರದು? ಜೀವನವನ್ನು ಶಾಶ್ವತವಾದ ಆಫೀಸ್ ಶಿಫ್ಟ್ ಆಗಿ ಬದಲಿಸಿದರೆ ಅದು ವಿನಾಶಕ್ಕೆ ನಾಂದಿ ಹಾಡುತ್ತೆ. ಗೆಲುವು ತರಲ್ಲ ಅಂತ ಪ್ರಮುಖ ಉದ್ಯಮಿ ಹರ್ಷ ಗೋಯಂಕ ಈಗ ಟ್ವೀಟಿಸಿದ್ದಾರೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಎಂಬುದು ಆಯ್ಕೆಯಲ್ಲ, ಅಗತ್ಯ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಗೋಯಂಕ ಅವರು. ವರ್ಕ್ ಸ್ಮಾರ್ಟ್ ನಾಟ್ ಸ್ಲೇವ್ ಎಂಬ ಹ್ಯಾಶ್ಟ್ಯಾಗ್ ಜೋಡಿಸಿದ್ದಾರೆ. ನಟಿ ದೀಪಿಕಾ ಪಡುಕೋಣೆ ಅವರಂತೂ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಯಿಂದ ಇಂತಹ ಮಾತು ಕೇಳಿ ಅಚ್ಚರಿಯಾಗಿದೆ ಅಂದಿದ್ದಾರೆ. ಇದು ಸ್ತ್ರೀದ್ವೇಷಿ ಹೇಳಿಕೆ. ಸುಶಿಕ್ಷಿತರೇ ಹೀಗೆ ಹೇಳೋದು ಸರಿಯಲ್ಲ ಅಂತ ಬ್ಯಾಡ್ಮಿಂಟನ್ ಸ್ಟಾರ್ ಜ್ವಾಲಾ ಗುತ್ತಾ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದು ವಿಚಿತ್ರವಾಗಿದೆಯಪ್ಪ ಇವ್ರ ಸ್ಟೇಟ್ಮೆಂಟ್. ಇವ್ರ ಮನೇಲಿ ಏನಾದ್ರು ಪ್ರಾಬ್ಲಮ್ ಇತ್ತಾ ಅಂತ, ಅಥವಾ ಏನಾದ್ರು ಜಗಳ ಮಾಡ್ಕೊಂಡಿದ್ರ ಹೇಳಿಕೆ ಕೊಡಬೇಕಾದ್ರೆ? ಹೆಂಡತಿ ಮುಖ ನೋಡಿ ಏನು ಹೆಂಡತಿ ಮುಖ ನೋಡಿ ನಿಮ್ಗೇನು ಸಮಸ್ಯೆ ಇತ್ತಾ? ಉಳಿದವ್ರು ಯಾಕೆ ಹೆಂಡತಿ ಮುಖ ನೋಡಬಾರ್ದು? ಅದು ನೋಡಿದಾಗಲೇ ನಮಗೇನೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತಪ್ಪ. ಯಾಕೆ ನೋಡಬಾರ್ದು? ಉಲ್ಲಾಸ ಸಿಗುತ್ತೆ, ನಮಗೆ ಉತ್ಸಾಹ ಸಿಗುತ್ತೆ ನಮಗೆ ಜೀವನದಲ್ಲಿ. ಯಾಕೆ ಆಗಬಾರ್ದು? ಆಮೇಲೆ ಆ ವೀಕ್ ಆಫ್ ಬರೀ ಹೆಂಡತಿ ಮುಖ ನೋಡೋಕೆ ಯಾಕೆ ಅಂತ ಅನ್ಕೊಳ್ತೀರಾ? ನಾವು ಟೈಮ್ ವೈಯಕ್ತಿಕವಾಗಿರುವಂತ ಸಮಯನೂ ನಮಗೆ ಕೊಡಬಾರ್ದಾ? ಬೇರೆ ಬೇರೆ ಕೆಲಸ ಆಯ್ತಲ್ಲ, ಬೇರೆ ಕೆಲಸ ಮಾಡ್ಕೊಳ್ಬಾರ್ದು. ಮನೇಲಿ ಬಟ್ಟೆ ಇರ್ತವನ್ನೆಲ್ಲ ವಾಶ್ ಮಾಡ್ಕೊಳ್ಬೇಕು, ವಾರದ್ದೆಲ್ಲ ಕ್ಲೀನ್ ಮಾಡ್ಕೋಬೇಕು, ಎಲ್ಲ ಇರ್ತವೆ. ನಿಮಗೇನೋ ಆಳುಗಳು ಇರ್ಬೇಕೇನೋ ಮನೇಲೆಲ್ಲ ಮಾಡ್ಕೊಳಕ್ಕೆ, ಉಳಿದವ ಥರ ಇರೋದಿಲ್ವಲ್ಲ. ಅದಕ್ಕೆ ಹೇಳ್ತೀರೇನೋ, ಹೋಗಿ ಎಲ್ಲರೂ ಹೆಂಗೆ ಕೆಲಸ ಇರ್ತವೆ ಅಂತ ಹೇಳಿ. ಚೆನ್ನಾಗಿದೆ ನಿಮ್ಮದು. ಇನ್ನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿ ಮಿತಿ ಮೀರಿದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಟಾರ್ಚರ್ ತಾಳಲಾರದೆ ಚಾಮರಾಜನಗರ ಜಿಲ್ಲೆಯೊಂದರಲ್ಲೇ 100ಕ್ಕೂ ಹೆಚ್ಚು ಕುಟುಂಬಗಳು ಊರು ತೋರ್ತಿವೆ. ಹತ್ತಾರು ಕಾರಣಗಳಿಂದ ಸಾಲ ತೀರಿಸಲಾಗದೆ, ಕಿರುಕುಳ ಅಪಮಾನ ಸಹಿಸಲಾಗದೆ ಮಕ್ಕಳನ್ನ ಶಾಲೆ ಬಿಡಿಸಿ ರಾತ್ರೋರಾತ್ರಿ ಗ್ರಾಮಗಳನ್ನು ಬಿಟ್ಟಿದ್ದಾರೆ. ಸಾಲದ ಕಂತು ಪಾವತಿ ಮಾಡುವುದು ಒಂದು ದಿನ ತಡವಾದರೂ ಹೊತ್ತಲ್ಲದ ಹೊತ್ತಲ್ಲಿ ಬಂದು ಟಾರ್ಚರ್ ಕೊಡ್ತಾರಂತೆ, ಬಾಯಿಗೆ ಬಂದಂತೆ ಬೈತಾರಂತೆ. ಹೆಗ್ಗವಾಡಿಪುರದ ಬಾಲಕನೊಬ್ಬ, ನಮಗೆ ಸಾಯೋದು ಬಿಟ್ಟು ಬೇರೆ ದಾರಿನೇ ಇಲ್ದಂತಾಗಿದೆ. ನನ್ನ ಕಿಡ್ನಿ ಮಾರಿಯಾದ್ರೂ ನಮ್ಮ ಕುಟುಂಬ ನೆಮ್ಮದಿ ಕಾಣುವಂತೆ ಮಾಡ್ತೀನಿ, ಸಾಲ ತೀರಿಸ್ತೀನಿ, ದಯವಿಟ್ಟು ಪರ್ಮಿಷನ್ ಕೊಡಿಸಿ ಅಂತ ಅಂಗ್ಲಾಚಿದ್ದಾನೆ. ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡ್ತಿದ್ದ ಹಾಗೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಯಾರು ಊರು ಖಾಲಿ ಮಾಡಬೇಡಿ, ನಾವು ನಿಮ್ ಜೊತೆ ಇದ್ದೀವಿ ಅಂತ ಅಭಯ ನುಡಿದಿದ್ದಾರೆ. ಕಿರುಕುಳ ನೀಡಿದ್ದಲ್ಲಿ ದೂರನ್ನ ಕೊಡಿ, ಸಮಸ್ಯೆ ಬಗೆಹರಿಸ್ತೀವಿ ಅಂತ ಡಿಸಿ ಹೇಳಿದ್ದಾರೆ. ತಾಯಿ ಸ್ವಲ್ಪ ಕೇಂದ್ರ ಸಂಘ ತಗೊಬಿಟ್ರ ಅವ್ರು ಬಂದು ಒತ್ತಲಿ ಬಂದು ತೊಂದರೆ ಕೊಡ್ತಾರ ಸರ್. ರಾತ್ರಿ 7 ಗಂಟೆ 8 ಗಂಟೆ 9 ಗಂಟೆ ಆದ್ರೂ ಬಿಡಲ್ಲ ಸರ್. ಬಂದ ಕಟ್ಟಮ್ಮ ಅಂತ ಹಿಂಸೆ ಮಾಡ್ತಾರ ಸರ್. ಇವ್ರು ಓದಕ್ಕೆ ಬಿಡಲ್ಲ ಸರ್. 7 ಗಂಟೆಗೆ ಬಂದಾಗ 9 ಗಂಟೆಗೆ ಇವ್ರುಗಳ ಕೊಡ್ತಾರ ಸರ್. ಸರ್ಕಾರ ನಮ್ಗೇನು ಅನುಮತಿ ಕೊಟ್ರೆ ಸರ್, ನಾನು ಕಿಡ್ನಿ ಮಾರ್ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಸಾಲ ತೀರೋ ಸರ್, ನಾವು ನೆಮ್ಮದಿಯಾಗಿ ಬದುಕಬೇಕಾದ್ರೆ ಒಂದು ಕಿಡ್ನಿ ನಾವು ಓದ್ಕೊಂಡು ಹೋಗ್ತೀನಿ ಸರ್. ಅದಕ್ಕೆ ಸರ್ಕಾರ ದಯವಿಟ್ಟು ಅನುಮತಿ ಮಾಡ್ಕೊಡಕ್ಕೆ ಸರ್. ದಯವಿಟ್ಟು ಗುಳೆ ಹೋಗುವಂಥದ್ದು ಬೇಡ. ನಾವು ಕೂಡ ನಿಮ್ಮ ಜೊತೆನೇ ಇದ್ದೇವೆ. ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಡೈರೆಕ್ಟು ತಹಸೀಲ್ದಾರ್ ಕಚೇರಿ ಅಥವಾ ಜಿಲ್ಲಾಧಿಕಾರಿ ಕಚೇರಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಅಥವಾ ಪೊಲೀಸು ಇರ್ಬೋದು, ಅಥವಾ ನೀವು ಇವನ್ ಪಂಚಾಯಿತಿಗಳಿಗೆ ಕೂಡ ನೀವು ಬನ್ನಿ. ನಿಮಗೆ ತೊಂದರೆ ಆಗದೆ ಇರೋ ರೀತಿ ಅದನ್ನ ಪರಿಹಾರ ಮಾಡ್ಕೊಡೋದಕ್ಕೆ ನಾವಿದ್ದೀವಿ. ಮಾಡಿ ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಡಿನ್ನರ್ ಮೀಟಿಂಗು, ಸಭೆ, ನಾನ್ ಕುರ್ಚಿ ಮೇಲೆ ಕೂತ್ಕೊಳ್ಬೇಕು, ನೀನ್ ಕುರ್ಚಿ ಮೇಲೆ ಕೂತ್ಕೊಳ್ಬೇಕು, ಇದರಲ್ಲೇ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀರಾ ಸ್ವಾರ್ಥ ರಾಜಕೀಯದಲ್ಲಿ. ನೋಡ್ಕೊಳ್ಳಿ, ಅಲ್ಲಿ ಒಂದ್ ಕಡೆಗೆ ಆ BBMP ಅಧಿಕಾರಿಗಳೆಲ್ಲ ಮನೆ ಅಡಿಗೆ ಮಾಡಕ್ ಹೋಗಿದ್ರಂತೆ. ಅವ್ರು ಯಾರೋ ಮನೆಯಲ್ಲಿರುವಂತ ತಂದ್ಬಿಟ್ಟು ಅಲ್ಲಿ ಕೆಲಸ ಮಾಡಕ್ ಹಚ್ಚಿದ್ರಂತೆ. ಇಲ್ಲಿ ಗ್ರಾಮಗಳಲ್ಲಿ ಫೈನಾನ್ಸ್ ಸಮಸ್ಯೆ, ಪಾಪ ಸಾಲ ಇಸ್ಕೊಳ್ಳಾರ್ದೇನೆ, ಕೊಡಕ್ಕಾಗ್ಲಾರ್ದೇನೆ 100 ಜನ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇದು ಒಂದೇ ಹಳ್ಳಿದಲ್ಲ ರೀ, ತುಂಬಾ ಹಳ್ಳಿಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. KDP ಸಭೆಗಳನ್ನ ಪ್ರತಿ ಮಿನಿಸ್ಟರ್ ಕೂಡ ಅಲ್ಲೆಲ್ಲಲ್ಲಿ ಜಿಲ್ಲಾಗಳಲ್ಲಿ ಮಾಡ್ಕೊಂಡು ಬಂದಿದ್ದಿದ್ರೆ, ಜಿಲ್ಲಾಧಿಕಾರಿಗಳನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಕರೆಕ್ಟಾಗಿ ಕೆಲಸ ಮಾಡಿಸೋ ರೀತಿಯಲ್ಲಿ ಆಗಿದ್ದಿದ್ರೆ ಜಿಲ್ಲಾ ಸಚಿವರುಗಳು, ಈ ಪರಿಸ್ಥಿತಿಗಳು ಯಾಕೆ ಬರ್ತಾ ಇದ್ವು? ಏನಾಗ್ತಾ ಇದೆ ಅನ್ನೋದು ಪರಿಜ್ಞಾನ ಇಲ್ಲ. ಎಲ್ಲರೂ ಕುರ್ಚಿ, ನಾನು ಅವ್ರ ಹಿಂದೆ ಹೋಗ್ತೀನಿ, ನಾನು ಇವ್ರ ಹಿಂದೆ ಹೋಗ್ತೀನಿ. ಅದರ ಹಣೆ ಬರ ಇವೆಲ್ಲ. ವಿರೋಧ ಪಕ್ಷನೂ ಅಷ್ಟೇ, ಆಡಳಿತ ಪಕ್ಷನೂ ಅಷ್ಟೇ. ಅದರ ಹಣೆ ಬರಗಳಿವೆಲ್ಲ ಅನುಭವಿಸ್ಬೇಕು. ಪಾಪ ಮಗುನ್ ಆ ಮಾತುಗಳನ್ನು ಕೇಳ್ತಾ ಇದ್ರೇನೆ ಸಂಕಟ ಆಗತ್ತೆ ನನಗೆ. ನಿಮಗಾಗತ್ತೆ ಇಲ್ಲೋ ರಾಜಕಾರಣಿಗಳಿಗೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಮತ್ತೊಮ್ಮೆ ಮೈಸೂರಿಗೆ ತೆರಳೋಕೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಜನವರಿ 12ರಿಂದ 5 ದಿನದ ಮಟ್ಟಿಗೆ ಮೈಸೂರಿಗೆ ತೆರಳೋಕೆ ಕೋರಿ ದರ್ಶನ್ ಸಲ್ಲಿಸಿದ ಅರ್ಜಿಯನ್ನು ಕೋರ್ಟ್ ಮಾನ್ಯ ಮಾಡಿದೆ. ಇದೇ ವೇಳೆ ಮುಂಬೈ ಮತ್ತು ದೆಹಲಿಯಲ್ಲಿ ಟೆಂಪಲ್ ರನ್ ಮತ್ತು ಬಿಸಿನೆಸ್ ಟ್ರಿಪ್ ನಡೆಸೋಕೆ ಆರೋಪಿ ಪವಿತ್ರ ಗೌಡಗೂ ಕೋರ್ಟ್ ಪರ್ಮಿಷನ್ ಅನ್ನು ಕೊಟ್ಟಿದೆ. ಇನ್ನು 6 ತಿಂಗಳ ಬಳಿಕ ಇದೇ ಮೊದಲ ಬಾರಿಗೆ ದರ್ಶನ್ ಪವಿತ್ರ ಗೌಡ ಮುಖಾಮುಖಿಯಾಗಿದ್ರು. ದರ್ಶನ್ ನೋಡುತ್ತಲೇ ಪವಿತ್ರ ಗೌಡ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರು. ಕೂಡಲೇ ಸನಿಹಕ್ಕೆ ತೆರಳಿದ ದರ್ಶನ್ ಪವಿತ್ರ ಗೌಡರನ್ನ ಸಂತೈಸುವ ಕೆಲಸ ಮಾಡಿದ್ರು. ಕೋರ್ಟ್ ಪ್ರಕ್ರಿಯೆ ಬಳಿಕ ಪ್ರತ್ಯೇಕ ಕಾರುಗಳಲ್ಲಿ ಇಬ್ಬರು ಕೂಡ ನಿರ್ಗಮಿಸಿದ್ರು. ಇದೇ ವೇಳೆ ಎಲ್ಲ ಆರೋಪಿಗಳ ಖುದ್ದು ಹಾಜರಾತಿಗೆ ಕೋರ್ಟ್ ಸೂಚಿಸಿದ್ದ ಹಿನ್ನೆಲೆಯಲ್ಲಿ ಇತರೆ 15 ಆರೋಪಿಗಳು ಸಹ ನ್ಯಾಯಾಲಯಕ್ಕೆ ಇವತ್ತು ಹಾಜರಾಗಿದ್ದರು.
ನಾನು ಕೂಡ ಮನುಷ್ಯನೇ, ತಪ್ಪು ಮಾಡ್ತೀನಿ. ಇದು ಪ್ರಧಾನಿ ಮೋದಿಯವರ ಮಾತು. ಇದೇ ಮೊದಲ ಬಾರಿಗೆ ಪಾಡ್ಕಾಸ್ಟ್ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದ ಪ್ರಧಾನಿ ಮೋದಿ ಆಸಕ್ತಿದಾಯಕ ವಿಚಾರಗಳನ್ನು ಹಂಚಿಕೊಂಡ್ರು. ತಾವು ಮುಖ್ಯಮಂತ್ರಿಯಾಗಿದ್ದಾಗ ಆಡಿದ ಮಾತುಗಳ ಬಗ್ಗೆ ನಿಖಿಲ್ ಕಾಮತ್ಗೆ ಪ್ರತಿಕ್ರಿಯಿಸಿರುವ ಮೋದಿ, ಆಗ ನಾನು ಏನೋ ಹೇಳಿರ್ತೀನಿ, ತಪ್ಪುಗಳು ಆಗಿರುತ್ತೆ, ನಾನು ಸಹ ಮನುಷ್ಯ, ದೇವರ ಅಲ್ವಾ ಅಂತ ಹೇಳಿದ್ದಾರೆ. ಈ ವಿಡಿಯೋ ಈಗ ವೈರಲ್ ಆಗಿ ಮೋದಿಯ ಹಳೆಯ ಹೇಳಿಕೆಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಪದೇ ಪದೇ ಮುಗಿಬೀಳುತ್ತೆ. ಇದಕ್ಕೆ ಮೋದಿ ಈಗ ಈ ಮೂಲಕ ಸ್ಪಷ್ಟನೆ ನೀಡಲು ಯತ್ನಿಸಿದಂತಿದೆ. ಈ ಬೆನ್ನಲ್ಲೇ ಅದೇನ್ ತಪ್ಪುಗಳನ್ನ ಮಾಡಿದ್ದೀರಿ, ಮಾಹಿತಿ ಕೊಡಿ ಅಂತ ಕಾಂಗ್ರೆಸ್ ಕೇಳಿದೆ. ಜನರಲ್ ಆಗಿ ಸಾಮಾನ್ಯವಾಗಿ ಆಡುವಂತ ಮಾತುಗಳು, ಮನುಷ್ಯ ಅಂದ್ಮೇಲೆ ತಪ್ಪು ಮಾಡಲ್ವೇನ್ರಿ ಅನ್ನುವಂತ ಆಡು ಭಾಷೆ ಬರುತ್ತೆ, ಆ ರೀತಿಯಲ್ಲಿ ಹೇಳ್ದಂಗಿದೆ ಅದು. ಇನ್ನು ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣ ಇತ್ತಲ್ಲ ಸಚಿನ್ ಪಾಂಚಾಳ್, ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಸಚಿವ ಪ್ರಿಯಾಂಕ ಖರ್ಗೆ ಆಪ್ತ ರಾಜು ಕಪನೂರ್ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾನೆ. ರಾಜು ಕಪನೂರ್ನನ್ನ ಈವರೆಗೂ ಕೂಡ ವಿಚಾರಣೆಯನ್ನ ನಡೆಸಿರ್ಲಿಲ್ಲ. ಭಾರಿ ಟೀಕೆ ಮತ್ತು ಆಕ್ರೋಶ ವ್ಯಕ್ತವಾಗಿತ್ತು. ಅದು ಯಾಕೆ ಅಂತ ಇಲ್ಲಿವರೆಗೂ ಅರ್ಥ ಆಗಲಿಲ್ಲ. ಬೇರೆ ಸಾಮಾನ್ಯ ಪ್ರಕರಣಗಳಲ್ಲಿ ಆಗಿದ್ದಿದ್ರೆ ಒಳಗಡೆ ಹಾಕ್ತಿದ್ರಿ, ಇಲ್ಲಿ ಯಾಕೆ ಇಷ್ಟು ಲೇಟ್ ಆಯಿತು ಗೊತ್ತಾಗಲಿಲ್ಲ. ಈ ಬೆನ್ನಲ್ಲೇ ಈಗ ಎಚ್ಚೆತ್ತ ಸಿಐಡಿ ಆರೋಪಿಗಳಿಗೆ ನೋಟಿಸನ್ನು ಕೊಟ್ಟಿದ್ರು. ಹೀಗಾಗಿ ಇವತ್ತು ಬೀದರ್ನಲ್ಲಿ ಸಿಐಡಿ ಮುಂದೆ ರಾಜು ಕಪ್ನೂರ್ ಸೇರಿ 4 ಹಾಜರುಪಡಿಸಿದ್ರು. ಕೆಲ ಗಂಟೆಗಳ ವಿಚಾರಣೆ ನಡೆಸಿದ ಸಿಐಡಿ ರಾಜು ಕಪ್ನೂರ್ ಸೇರಿ 5 ಆರೋಪಿಗಳನ್ನು ಅರೆಸ್ಟ್ ಮಾಡಿ 5 ದಿನ ವಶಕ್ಕೆ ತಗೊಂಡಿದೆ. ಇದಕ್ಕೂ ಮುನ್ನ ಮಾತನಾಡಿದ ಆರೋಪಿ ರಾಜು ಕಪ್ನೂರು ತಮ್ಮ ವಿರುದ್ಧದ ಆರೋಪಗಳನ್ನು ಅಲ್ಲಗಳೆದರು. ತಾವು ಸಚಿವ ಖರ್ಗೆ ಆಪ್ತನಾಗಿರುವ ಕಾರಣ ಈ ವಿಚಾರದಲ್ಲಿ ರಾಜಕೀಯ ನಡೆದಿದೆ ಅಂದ್ರು. ಅಸಲಿಗೆ ಸಚಿನ್ ಗುತ್ತಿಗೆದಾರನೇ ಅಲ್ಲ ಅಂತ ಅಂದ್ರು. ವ್ಯವಹಾರ ಯಾಕೆ ಇಟ್ಕೊಂಡಿದ್ರಿ ಅಲ್ಲ ಅನ್ನೋದಾಗಿದ್ರೆ? ಆಶಾ ಕಾರ್ಯಕರ್ತೆಯರ ಹೋರಾಟ ಯಶಸ್ವಿಯಾಗಿದೆ. ಏಪ್ರಿಲ್ನಿಂದ ಪ್ರತಿ ತಿಂಗಳು 10,000 ಹಣವನ್ನು ಗೌರವಧನ ರೂಪದಲ್ಲಿ ಕೊಡ್ತೀವಿ ಅಂತ ಸಿಎಂ ಒಪ್ಪಿಕೊಂಡಿದ್ದಾರೆ. ಈ ಬೆನ್ನಲ್ಲೇ ಆಶಾ ಕಾರ್ಯಕರ್ತೆಯರು ಮುಷ್ಕರ ಕೈಬಿಟ್ಟಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ಕಳೆದ 4 ದಿನಗಳಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟಿಸ್ತಾ ಇದ್ರು. ಇವತ್ತು ಮಾತಾಡಿ ಅವರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಬರೋ ರೀತಿಯಲ್ಲಿ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್. ಈಗ ಅವರು ವಾಪಸ್ ತಗೋತೀವಿ ಅಂತ ಒಪ್ಕೊಂಡಿದ್ದಾರೆ. ಈ ಒಗ್ಗಟ್ಟಿನ ಹೋರಾಟಕ್ಕೆ ಸಿಕ್ಕಿರುವಂತ ಜಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದು ಅವ್ರ ಪ್ರಣಾಳಿಕೆಯಲ್ಲಿ ಇದ್ದಿದ್ದು 15,000 ಅಪ್ಪ. 10,000ಕ್ಕೆ ಈಗ 10,000ಕ್ಕೆ ಒಪ್ಕೊಂಡ್ಬಿಟ್ರಾ? 15,000 ಹೇಳಿದ್ರು. ನನಗೆ ನೆನಪಿರೋ ಪ್ರಕಾರ ಪ್ರಣಾಳಿಕೆಯಲ್ಲಿ 15,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ. ಇರಲಿ, ಈಗ 10,000 ರೂಪಾಯಿಗೆ ಅಡ್ಜಸ್ಟ್ ಆಗಿದ್ದೀರಾ. ಓಕೆ. ಇಂದು ವೈಕುಂಠ ಏಕಾದಶಿ. ತಿರುಪತಿ ತಿರುಮಲದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಸ್ವರ್ಣ ರಥೋತ್ಸವ ಅದ್ದೂರಿಯಿಂದ ನಡೆಯಿತು. ಲಕ್ಷಾಂತರ ಭಕ್ತರು ತಿಮ್ಮಪ್ಪನ ದರ್ಶನ ಮಾಡಿ ಪುನೀತರಾದರು. ಮೊನ್ನೆ ಕಾಲ್ತುಳಿತದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ 20 ಭಕ್ತರನ್ನ ವಿಶೇಷ ಬಸ್ನಲ್ಲಿ ಕರೆದೊಯ್ದು ತಿಮ್ಮಪ್ಪನ ದರ್ಶನವನ್ನು ಮಾಡಲಾಯಿತು. ಮೊನ್ನೆಯ ದುರಂತದಿಂದ ಎಚ್ಚೆತ್ತಿದ್ದ ಟಿಟಿಡಿ ಯಾವುದೇ ಅವಾಂತರಗಳಿಗೆ ಎಡೆ ಮಾಡಿಕೊಡಲಿಲ್ಲ. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿತ್ತು. ತಿರುಮಲ ಮಂದಿರವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ರಾಜ್ಯದ ಎಲ್ಲೆಡೆ ವೆಂಕಟೇಶ್ವರ ಸ್ವಾಮಿ ದೇಗುಲಗಳಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಆಕ್ಚುಲಿ ತಿರುಮಲದಲ್ಲಿ ತುಂಬಾ ವ್ಯವಸ್ಥೆ ಚೆನ್ನಾಗಿದೆ. ಆಗಿದ್ದು ಕೆಳಗಡೆಗೆ, ತಿರುಪತಿ ಕೆಳಗಡೆಗಾಗಿರೋದು. ಪದ್ಮಾವತಿ ದೇವಸ್ಥಾನ ಏನಿದೆ ಆ ದೇವಸ್ಥಾನ ದರ್ಶನದಲ್ಲ, ಬೆಟ್ಟದ ಮೇಲೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಇಂಥದ್ದಾಗುವಂತ ಸಮಸ್ಯೆಗಳು ಎಲ್ಲೂ ಕಾಣಿಸಲ್ಲ. ಕೆಳಗಡೆಗೇನೋ ಒಂದಿಷ್ಟು ಅವ್ಯವಸ್ಥೆಗಳಾಗಿರೋ ಪರಿಣಾಮ ಹಂಗಾಗಿದ್ದು. ಮೇಲ್ಗಡೆಗೆ ಎಷ್ಟು ಜನ ಬರುತ್ತಾರೆ, ಎಷ್ಟು ಜನ ಬಂದ್ರೂ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಇದೆ ಅಲ್ಲಿ. ಕೆಳಗಡೆಗೆ ಆಗಿದ್ದ ಅವಾಂತರ ಅದು. ಇನ್ನು ಕೆನಡಾದಲ್ಲಿ ಜಸ್ಟಿನ್ ಟ್ರೂಡೋ ರಾಜೀನಾಮೆಯಿಂದ ತೆರವಾಗ್ತಾ ಇರುವಂತಹ ಸ್ಥಾನ ಮಾರ್ಚ್ 9ರಂದು ಭರ್ತಿಯಾಗಲಿದೆ. ಪ್ರಧಾನಿ ಸ್ಥಾನಕ್ಕಾಗಿ ಲಿಬರಲ್ ಪಾರ್ಟಿಯಲ್ಲಿ ಭಾರೀ ಪೈಪೋಟಿ ಶುರುವಾಗಿದೆ. ಈಗಾಗಲೇ ಭಾರತ ಮೂಲದ ಅನಿತಾ ಆನಂದ ಹೆಸರು ರೇಸ್ನಲ್ಲಿ ಕಾಣಿಸಿಕೊಂಡಿದೆ. ಇದೀಗ ಸಿರಾ ಮೂಲದ ಕನ್ನಡಿಗ ಸಂಸದ ಚಂದ್ರ ಆರ್ಯ ಹೆಸರು ಕೂಡ ಮುಂಚೂಣಿಗೆ ಬಂದಿದೆ. ತಾವು ಪ್ರಧಾನಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಿರುವುದಾಗಿ ಚಂದ್ರ ಆರ್ಯ ಘೋಷಿಸಿದ್ದಾರೆ.